ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗೆ ಇಲ್ಲಿ ಮೊದಲು ಡೀಸೆಲ್ ಪ್ಲಾಂಟ್ ಇತ್ತು, ಹೊಗೆ. ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿ ಮುಚ್ಚಬೇಕು, ಸುತ್ತಲೂ ಅಪಾರ್ಟ್ಮೆಂಟ್ ಇದೆ, ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅಂದಾಗ ಅದನ್ನು ಶಾಶ್ವತವಾಗಿ ನಿರ್ಬಂಧವನ್ನು ಮಾಡಿದ್ರು. ಅದಾದ್ಮೇಲೆ ಗ್ಯಾಸ್ ಆಧಾರಿತ ಪ್ಲಾಂಟ್ ಇಲ್ಲಿ ಬರಬೇಕು ಅಂದಾಗ ನಾವ್ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ, ಬರಲಿ, ಯಾಕಂದ್ರೆ ವಿದ್ಯುತ್ತಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು. ನಮ್ಮ ಕರ್ನಾಟಕ ನಾವೊಂದು ಕಾಲದಲ್ಲಿ ನೋಡಿದೀವಿ 3 ಗಂಟೆ 4 ಗಂಟೆ ವಿದ್ಯುತ್ ಇರ್ತಾ ಇತ್ತು, ಹಳ್ಳಿಗಳಲ್ಲಿ ವಿದ್ಯುತ್ತೇ ಇರ್ತಾ ಇರಲಿಲ್ಲ, ಪಂಪ್ ಸೆಟ್ಗಳ ಸಮಸ್ಯೆ ಇತ್ತು. ಆದ್ರೆ ಇವತ್ತು ಕರ್ನಾಟಕ ವಿದ್ಯುತ್ ಅನ್ನು ಉತ್ಪಾದಿಸಿ ಬೇರೆ ರಾಜ್ಯಗಳಿಗೂ ಕೊಡುವ ಮಟ್ಟದಲ್ಲಿ ಇವತ್ತು ನಾವು ಸ್ವಾವಲಂಬಿಗಳಾಗಿ ಸರ್ಕಾರಗಳು ಬಂದಂತ ಸರ್ಕಾರಗಳು ಅತ್ಯಂತ ಸಮರ್ಥವಾಗಿ ಇದನ್ನು ನಿಭಾಯಿಸ್ತಾ ಇದ್ದಾರೆ. ಅದರಲ್ಲೊಂದು ಸೋಲಾರ್ ಪಾವಗಡ ನಾನು ಹೋಗಿದ್ದೆ. ಸೋಲಾರ್ ಬಹಳ ದೊಡ್ಡದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಮಾಡಿ ಇವತ್ತು ಬಹುಶಃ ಮನೆಗಳ ಮೇಲೆ ಕೂಡ ಸೋಲಾರ್ ಪ್ಲಾಂಟ್ ಅನ್ನು ಹಾಕೊಂಡು ಕರೆಂಟ್ ಅನ್ನ ಅವರೇ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಸರ್ಕಾರಗಳು ಇವತ್ತು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಒಂದೇ ಒಂದು ಅನುಮಾನವೇ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ತಾವೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ಕೇಳಬೇಕು ಅಂತ ಕಾಯ್ತಾ ಇದ್ರಿ. ಇಲ್ಲಿ ಕೂಡ ಈ ಸ್ಥಾವರ ಆಗ್ಬೇಕಾದಾಗ ಸುಪ್ರೀಂ ಕೋರ್ಟ್ಗೆ ಈ ಭಾಗದ ಜನಗಳೆಲ್ಲ ಕೂಡ ಹೋದ್ರು. ಇಲ್ಲಿ ನಾವು ಪಕ್ಕದಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ಟಿದೀವಿ, ನಮ್ಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಕೊನೆಗೆ ಕೋರ್ಟು ಕೆಲವು ಕಂಡೀಷನ್ಗಳನ್ನ ಹಾಕಿ ಇದನ್ನ ಟೆಂಪರರಿ ರನ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಇಲ್ಲಿ ಸ್ಟ್ರೈಕ್ಗಳು ವಿರೋಧ ಎಲ್ಲ ಮಾಡಿದಾಗ ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅದನ್ನ ತೆಗಿಯಕ್ ಆಗೋದಿಲ್ಲ. ಆದ್ರೆ ನಿಮ್ಗೆ ಏನ್ ತೊಂದರೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳ ಜೊತೆಲೆಲ್ಲ ಮಾತಾಡಿ ಒಂದು ಸೊಲ್ಯೂಷನ್ ಹೇಳಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ, ಜಾರಿ ಸಾಹೇಬ್ ಗಮನಕ್ಕೆ ತಂದಿದ್ದೀನಿ. ಸೌಂಡ್ ಜಾಸ್ತಿ, ಪಕ್ಕದಲ್ಲಿ ಅಪಾರ್ಟ್ಮೆಂಟು, ನೈಟ್ ಓಡಿದಾಗ ನಿದ್ದೆ ಬರೋದಿಲ್ಲ. ಸೊ ಅದು ಒಂದು ನಮ್ದು ಇಲ್ಲಿ ನಾಗರಿಕರು ಒಂದು ಕೇಳ್ಕೊಂತ ಇದ್ದಾರೆ. ಈಗಾಗಲೇ ಟೆಂಡರ್ ಮಾಡಿದ್ದಾರೆ, ಮೊನ್ನೆ ನಾವು ಸಭೆಯನ್ನು ಕೂಡ ಮಾಡಿದ್ವಿ 3 ದಿನಗಳ ಮೊದಲು, ಆ ಸೌಂಡ್ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ. ಎಷ್ಟು ಮ್ಯಾಕ್ಸಿಮಮ್ ಕಡಿಮೆ ಆಗ್ತದೋ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅದೊಂದು ಸಹಕಾರವನ್ನ ಸರ್ಕಾರದ ಕಡೆ ನಾನು ಬಯಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ತಾವೆಲ್ಲ ಕೂಡ ಇಲಾಖೆಗೆ ಇಬ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ದೀರಿ. ಹಿಂದೆ ನೀವು ಸಾಕಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತಾವು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿದ್ದೀರಿ ಸರ್. ನಾನು ಯಾವತ್ತೂ ಕೂಡ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ರಾಜಕೀಯ ಮಾಡೋದಿಲ್ಲ. ಒಂದು ಮಾತು ಹೇಳ್ತಾರೆ, ವಿಶ್ವನಾಥ್ ಯಾವುದೇ ಪಾರ್ಟಿ ಇದ್ರು ಕೂಡ ಹೆಂಗೋ ಗ್ರ್ಯಾಂಡ್ ತಗೊಂಡ್ಬರ್ತಾನೆ ಅಂತ ಹೇಳಿ. ಅದು ಸ್ವಲ್ಪ ಈ ಸರಿ ಯಾಕೋ ಸ್ವಲ್ಪ ಕಡಿಮೆ ಆಗಿದೆ. ನಾವು ಡಿ.ಕೆ. ನೋಡ್ಬೇಕು ನನ್ನ ಕಡೆ ಬಲಗಡೆ. ನೀನು ಸಿದ್ದರಾಮಣ್ಣವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ಡೆವಲಪ್ಮೆಂಟ್ ಮಾಡಿದಾಗ ನಾವು ರಾಜಕೀಯ ಮಾಡೋಕ್ಕಾಗಲ್ಲ. ರಸ್ತೆಯಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ. ಆ ಕ್ಷೇತ್ರ ಅಭಿವೃದ್ಧಿ ಆಯ್ತು ಅಂತಂದ್ರೆ ನಮ್ಗೆ ಆಟೋಮೆಟಿಕ್ಲಿ ಅಲ್ಲಿ ವ್ಯಾಪಾರ ವಹಿವಾಟುಗಳು ಇಂಡೈರೆಕ್ಟ್ ಆಗಿ ನಮ್ಮ ಸರ್ಕಾರಕ್ಕೆ ಆದಾಯ ಬರ್ತದೆ. ಇವತ್ತು ಶಕ್ತಿ ಮೀರಿ ಇಲಾಖದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ವಿ. ಪಕ್ಕದಲ್ಲೇ ಈಗ ಶಿವರಾಮ್ ಕಾರಂತ ಹೊರಟು ಸುಮಾರು 30,000 ಫ್ಲಾಟ್ಗಳು ಬರ್ತವೆ. ಇಲ್ಲಿ ಟ್ರಾಫಿಕ್ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ನನ್ನ ನಂಬಿಕೆ ಇದೆ ಅವ್ರ ಅಭಿವೃದ್ಧಿಗೆ ನನ್ನ ಇಲಾಖೆಗೆ ಅನುದಾನವನ್ನು ಕೊಡ್ತಾರೆ ಅಂತ ಹೇಳಿ ಆ ವಿಶ್ವಾಸದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಈ ರಾಜಕಾರಣಿಗಳಿಗೆ ಇವತ್ತು ಕಷ್ಟ ತಪ್ಪಿದ್ದಲ್ಲ, ನನಗೂ ತಪ್ಪಿದ್ದಲ್ಲ, ಇನ್ನೊಬ್ರಿಗೂ ತಪ್ಪಿದ್ದಲ್ಲ. ಕೆಲಸ ಮಾಡೋರು ಕಲ್ಲು ಹೊಡೆಯೋದಿದ್ದೇ ಇರ್ತದೆ. ಅದನ್ನ ಸಮರ್ಥವಾಗಿ ಎದುರಿಸಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ರಾಜಕಾರಣ ಈ ಪಾರ್ಟಿ ಆ ಪಾರ್ಟಿ ಅಂತಿಲ್ಲ. ವಿರೋಧ ಪಕ್ಷವಾಗಿದ್ದಾಗ ವಿರೋಧ ಪಕ್ಷವಾಗಿದ್ದು ನಾವು ಕೆಲವು ಹೋರಾಟಗಳನ್ನ ನಾವು ಮಾಡಬೇಕಾಗ್ತದೆ. ಆದ್ರೆ ಅದನ್ನ ಸಮರ್ಥವಾಗಿ ಎದುರಿಸಿ ನಾವು ಸರಿಯಾಗಿದ್ದೀವಿ, ನಾವು ಯಾವುದೋ ತಪ್ಪು ಮಾಡಿಲ್ಲ ಅಂತಕ್ಕಂಥ ವಿಶ್ವಾಸದೊಂದಿಗೆ ತಾವು ಈ ಸರ್ಕಾರವನ್ನ ನಡೆಸ್ಕೊಂಡು ಹೋಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ವಿರೋಧ ಪಕ್ಷವಾಗಿ ನಮ್ಮ ಹೋರಾಟ ಇದ್ದೇ ಇರ್ತದೆ. ತಪ್ಪುಗಳು ಮಾಡಿದಾಗ ಎದ್ದು ತೋರಿಸ್ತಕ್ಕಂಥದ್ದು ಆ ಒಂದು ವಿರೋಧ ಪಕ್ಷವನ್ನು ನಾವು ಮಾಡ್ತೀವಿ. ಆದ್ರೆ ತಮ್ಮ 50 ವರ್ಷದ ರಾಜಕೀಯ ಜೀವನದಲ್ಲಿ ತಾವು ನಮ್ಮ ರಾಜ್ಯಕ್ಕೆ ಸಾಕಷ್ಟು ಸೇವೆಯನ್ನ ಮಾಡಿದಿರಿ. ಡಿ.ಕೆ. ಶಿವಕುಮಾರ್ ಅವರು ಮಾಡೋರು, ಒಂಥರ ಡಿಸಿಷನ್ ಮೇಕರ್ ಅವರು. ಇನ್ನು ಮುಂದೆ ನೋಡಕ್ ಹೋಗಲ್ಲ, ಅಪಾರ್ಟ್ಮೆಂಟ್ ನೋಡೋಣ ಕರೆಂಟ್ ಕಟ್ ಮಾಡೋದು ನಾವು ಸುಮ್ಮನೆ ನಂಗೆಲ್ಲ ಹೇಳಕ್ ಹೋಗ್ಬೇಡ ನೀನು ಅಂದೆ. ಅಂದ್ರೆ ಏಕ್ದಮ್ ಅವನ್ನೆಲ್ಲ ಹೊಲಿಸ್ಕೊಳ್ಬೇಕಾಗ್ತದೆ ನಾವೆಲ್ಲ ಕೂಡ. ಇವತ್ತು ನಮ್ಮ ಬೈರತಿ ಸುರೇಶ್ ಅವರು ಅಷ್ಟೇ ನಗರಾಭಿವೃದ್ಧಿ ಸಚಿವರಾಗಿ ಅವರು ಕೆಲಸ ಮಾಡ್ತಾವ್ರೆ. ಈವನ್ ನಮ್ಮ ಜಾರ್ಜ್ ಅವರು ಕೂಡ, ನಾನು ಬಹಳಷ್ಟು ಕಡೆ ಹೇಳ್ತೀನಿ, ಜಾರ್ಜ್ ಅವ್ರ ಕಾಂಟ್ರವರ್ಸಿ ಇರಲಿಲ್ಲ, ಸ್ವಲ್ಪ ಮಾತಾಡೋದು ಜಾಸ್ತಿ ಇರ್ತದೆ, ಬೈದು ಬಿಡ್ತಾರೆ, ಒಳಗಡೆ ಏನು ಇಟ್ಕೊಳಲ್ಲ. ನನಗೂ ಕೂಡ ಅವರು ನಗರಾಭಿವೃದ್ಧಿ ಸಚಿವರಾದಾಗ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಕೂಡ ಅನುದಾನವನ್ನು ತಗೊಂಡ್ಬಂದಿದ್ದೀನಿ. ನಮ್ಗೆ ಬೇರೆ ಏನು ರಾಜಕೀಯ ಇಲ್ಲ, ನಮ್ಗೆ ಡೆವಲಪ್ಮೆಂಟ್ ಗ್ರಾಂಟ್ ಬೇಕು. ಇಷ್ಟ ಮನವಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.